ಯಾಕಮ್ಮ ಲಾವಣ್ಯ ಇಲ್ಲಿ ನಿಂತಿದ್ಯಾ? ಏನಾಯ್ತು? ಏನಿಲ್ಲ ಮಾವ, ಅವರು ಇಲ್ಲೇ ಎಲ್ಲ ಹೋಗ್ತೀನಿ ಅಂತ ಹೋದ್ರು. ಊರೊಳಗೆ ಹೋಗ್ಬರ್ತೀನಿ ಅಂತನ ಬರ್ಲಿಲ್ಲ, ಅದಕ್ಕೆ ನೋಡ್ತಾ ಇದ್ದೆ. ಊಟ ಬೇರೆ ಮಾಡಿಲ್ವಲ್ಲ, ನೋಡ್ತಿದ್ದೆ ಅಷ್ಟೇ. ಹೌದಾ? ಯಾಕಮ್ಮ ನೀನು ಊಟ ಮಾಡ್ದ ಇಲ್ವೋ? ಇಲ್ಲ ಮಾವ, ಅವರು ಬಂದ್ಬಿಡ್ಲಿ ಜೊತೆಗೆ ಊಟ ಮಾಡೋಣ ಅಂತ ನೋಡ್ತಾ ಇದ್ದೆ ಅಷ್ಟೇನೆ. ಎಲ್ಲೋದ್ರ ಗೊತ್ತಿಲ್ಲ. ಅಬ್ಬಾ ಬಾಬಾ ಬಾ, ಈ ಕಾಲದಲ್ಲೂ ನಿನ್ನಂತ ಹೆಂಡ್ತಿ ಸಿಕ್ಕಿದ್ಯಾ ಅಂದಮೇಲೆ ನನ್ನ ಮಗ ಪುಣ್ಯನೇ ಮಾಡಿದೆ ಬಿಡಮ್ಮ. ಗಂಡ ಊಟ ಮಾಡಿಲ್ಲ ಅಂತ ನೀನು ಊಟ ಮಾಡದೆ ಕಾಯ್ತಾ ಇದೆಯಲ್ಲ. ಒಳ್ಳೆ ಹುಡುಗಿ. ನೀನು ಊಟ ಮಾಡಗಮ್ಮ, ಅವ್ನು ಬರ್ತಾನೆ. ಎಲ್ಲಿ ಹೋಗ್ಯವನೋ ಏನೋ. ಇಲ್ಲ ಮಾವ, ಹಂಗಿಲ್ಲ, ಏನೂ ಇಲ್ಲ. ನನಗೂ ಹೊಟ್ಟೆ ಹಸ್ತಿರ್ಲಿಲ್ಲ, ಅದಕ್ಕೆ ಕಾಯ್ತಾ ಇದ್ದೆ ಅವ್ರು ಯಾವಾಗ ಬರ್ತಾರೆ ಅಂತ. ನನಗೂ ಬೇಜಾರಾಗ್ತಿತ್ತಲ್ವಾ, ಅದಕ್ಕೆ. ನೀವು ಊಟ ಮಾಡ್ತೀರಾ ಮಾವ? ಈಗ ಕೊಡ್ಲಾ? ಬೇಡಮ್ಮ, ನನಗೆ ಊಟ ಬೇಡ. ನಾನು ಹೋಟ್ಲಾಗೆ ತಿಂಡಿ ತಿಂದಿದ್ದೆ. ಒಂದು ಸ್ವಲ್ಪ ಹೊತ್ತು ಮನಿಕಂತೀನಿ ರೂಮ್ನಾಗೆ. ನಿಮ್ಮ ಅತ್ತೆ ಕೇಳಿದ್ರೆ ಹೇಳಿ. ನಿಮ್ಮ ಅತ್ತೆ ಎಲ್ಗೋದ್ಲು? ಅತ್ತೆ ಎಲ್ಲೋ ಆಯ್ತಾ ಏನೋ, ಏನು ಹೇಳೋಗ್ಲಿಲ್ಲ, ಎಲ್ಲೋ ಹೋದ್ರು. ಹೌದಾ? ಅವಳ ಮಾತಿಗೆಲ್ಲ ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ. ನಿನ್ನ ಗಂಡ ಇದ್ದಾನೆ, ಏನೇ ಸಮಸ್ಯೆ ಇದ್ರೆ ಅವ್ನು ತಗೇಳು, ಇಲ್ಲ ನಾನಿದ್ದೀನಿ, ನಾನು ತಗೇಳು. ನಿಮ್ಮ ಅತ್ತೆ ಏನಾನು ಬೈದ್ಲು ಅದು ಇದು ಅಂತ ಏನಾನು ಅಂದ್ಲು ಅಂತಂದರೆ ನಮಗೆ ಹೇಳು, ನಾವೆಲ್ಲ ಅವಳನ್ನ ವಿಚಾರಿಸ್ಕೊಂತೀವಿ. ಅವಳಿಗೇನು ಎದ್ರಕಮ್ಮಕ್ಕೆ ಹೋಗ್ಬೇಡ. ಹಂಗ ಗೊತ್ತಾಯ್ತಾ? ಸರಿ ಆಯ್ತು ಮಾವ. ನಮ್ಮ ಮಾವ ಎಷ್ಟು ಒಳ್ಳೆಯವರಪ್ಪ. ಹೆಂಗೋ ಇವ್ರು ಇರೋದಕ್ಕೆ ಸರಿ ಆಯ್ತು. ನಮ್ಮ ಅತ್ತೆ ಅಂತೂ ಅದು ಯಾಕೆ ಹಂಗಾಡ್ತಾರೋ ಏನೋ. ಇವಳೇನಪ್ಪ ಇವಳು ಇಲ್ಲೇ ಇದ್ದಾಳೆ. ನಮ್ಮ ಅಣ್ಣ ಇನ್ನೇಂತಿ ಬರ್ತಿದ್ದಂಗೆ ಇವಳು ದರ್ಶನ ಆಯ್ತು. ಅದು ನನ್ನ ಆದ್ಮಿ ಸೀಮಾ ಅಲ್ವಾ? ಬಂದೇ ಇರಲಿಲ್ಲ ನಮ್ಮ ಮದುವೆ ಆದಾಗಿಂದನ. ಹೆಂಗೋ ಸೀಮಾ, ಸೀಮಾ ಬಾ ಸೀಮಾ, ಯಾಕಲ್ಲೇ ನಿಂತ್ಕೊಂಡೆ? ಸೀಮಾ, ಚೆನ್ನಾಗಿದೀಯಾ? ಅಂತೂ ಇಂತೂ ನಾನು ನಿಮ್ಮ ಮನೆಗೆ ಬಂದಾಗಿಂದನ ನಿನ್ ನೋಡಕ್ಕೆ, ನಿನ್ ಮಾತಾಡ್ಸಕ್ಕೆ ಆಗಿರ್ಲಿಲ್ಲ. ಸದ್ಯ ಬಂದಿಯಲ್ಲ. ನಿಮ್ಮ ಅಣ್ಣ ಎಲ್ಲ ಹೋಗಿದ್ದಾರೆ, ಈಗ ತಾನೇನೆ ಬರ್ತಾರೆ. ನಾನು ಅವ್ರ ದಾರಿನೇ ಕಾಯ್ತಾ ಇದ್ದೆ. ನೀನ್ ಬತ್ತಿ ಅಂತ ನಿಂಗೆ ಗೊತ್ತೇ ಇರ್ಲಿಲ್ಲ. ಸಾಕು ಸಾಕು, ನಿನ್ ಕತೆ ಪುರಾಣ ಬೇಕಾಗಿಲ್ಲ. ನೀನು ಎಲ್ಲಿಂದ ಬಂದಿದ್ಯಾ, ನಿಮ್ಮ ಅಪ್ಪ ಅಮ್ಮ ಎಂತವ್ರು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಮ್ ಚಿಕ್ಕಮ್ಮ, ನಮ್ಮ ಅಕ್ಕ ಎಲ್ಲರೂ ಹೇಳಿದ್ದಾರೆ ನೀನ್ ಎಂತವಳು ಅಂತ. ನೀನು ಡ್ರಾಮಾ ಕ್ವೀನು ಅಂತ ಅವರು ಹೇಳಿದ್ದಾರೆ. ನಾಟಕ ಮಾಡ್ಬೇಡ. ನಾಟಕ ಮಾಡಿ ನಮ್ಮ ಅಣ್ಣಯ್ಯ ನಮ್ಮ ಅಪ್ಪಯ್ಯನ ನೀನು ಮೆಚ್ಚಿರ್ಬೋದು, ಆದ್ರೆ ನನ್ ಮೆಚ್ಚಕ್ಕಾಗಲ್ಲ. ನೀನು ಸುಮ್ಮನೆ ಹೋಗ್ತಾ ಇರು. ಅಯ್ಯೋ, ಯಾಕೆ ಸೀಮಾ ಆ ಥರ ಮಾತಾಡ್ತಾ ಇದೀಯಾ? ನಾನು ಯಾವ ಡ್ರಾಮಾನು ಮಾಡಲ್ಲ, ಏನು ಮಾಡಲ್ಲ. ನಿಜವಾಗ್ಲೂ ನಾನು ನಿನ್ನ ನೋಡ್ತೀನಿ, ಯಾವಾಗ ನೋಡ್ತೀನಿ ಅಂತ ಕಾತರದಿಂದ ಕಾಯ್ತಾ ಇದ್ದೆ, ಕ್ಯೂರಿಯಾಸಿಟಿಯಿಂದ. ಗೊತ್ತಾ, ನೀನ್ ಮಾತಾಡ್ಸ್ಬೇಕು ಅಂತನ. ನೀನು ಬರ್ಲೇ ಇಲ್ಲ. ನಾನು ಎಷ್ಟೋ ಸಲ ನಿಮ್ಮ ಅಣ್ಣ ಫೋನ್ ಮಾಡ್ರಿ ಬರಕ್ಕೆ ಹೇಳಿದ್ರೆ ನಿಮ್ಮ ತಂಗಿನ ನೋಡ್ಬೇಕು, ನಾವು ಮದ್ವೆ ಆದಾಗಿಂದ ಬಂದೇ ಇಲ್ಲ ಅಂತ ಹೇಳಿದ್ದೆ. ಆದ್ರೆ ನಿಮ್ಮ ಅಣ್ಣನೇ ಯಾವಾಗ ಫೋನ್ ಮಾಡಿದ್ರು ಅವಳು ಬಿಸಿ ಇದ್ದಾಳೆ, ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ರು. ನನಗೆ ಗೊತ್ತಿದೆ. ನೀನು ಎಂತೋಳು ಅಂತ. ನಮ್ಮ ಅಣ್ಣ ಶ್ರೀಮಂತ ಅಂತ ಹೇಳಿ ಅವನಿಗೆ ಮರಳು ಮಾಡಿ ಓಡಿಸ್ಕೊಂಡೋಗಿ ಮದುವೆ ಆಗಿ ಬಂದು ಸೇರ್ಕೊಂಡಿರೋದು. ನಿಮ್ಮ ಅಪ್ಪ ಅಮ್ಮ ಕೂಲಿ ಮಾಡ್ಕೊಂಡು ತಿನ್ನೋರು ಅಂತ ನನಗೆ ಗೊತ್ತಿದೆ. ನಮ್ಮ ಚಿಕ್ಕಮ್ಮರೂರೇ ತಾನೇ ನಿನ್ನ ತವ್ರ ಮನೆ. ಫೋನ್ ಮಾಡಿ ಎಲ್ಲ ಹೇಳಿದಾಳೆ ನಮ್ಮ ಮಾಯಕ್ಕ ನೀನು ಎಂತೋಳು ಅಂತಾನ. ಹೌದು, ನಿಮ್ಮ ಚಿಕ್ಕಮ್ಮರೂರೇನೆ. ಆದ್ರೆ ಅವ್ರು ಹೇಳಿರೋ ತರ ನಾನು ಹಂಗೆಲ್ಲ ನಾಟಕ ಮಾಡಿ ಇನ್ನೊಬ್ರು ನಂಬಿಸೋ ಅಂತ ಅವಶ್ಯಕತೆ ನನಗಿಲ್ಲ ಸೀಮಾ. ದಯವಿಟ್ಟು ನನ್ನ ಅರ್ಥ ಮಾಡ್ಕೊಂಡು. ನಮ್ಮ ಅಪ್ಪ ಅಮ್ಮ ಕೂಲಿ ಮಾಡ್ಕೊಂಡು ತಿನ್ನರೇ ಇರ್ಬೋದು, ನಮ್ದು ಒಂದ್ ಸ್ವಲ್ಪ ಜಮೀನಿದೆ. ನಮ್ಮ ಅಪ್ಪನ ವ್ಯವಸಾಯ ಮಾಡ್ತಾರೆ. ನಾವೇನೇನು ತೀರಾ ಏನು ಭಿಕ್ಷೆ ಬೇಡ್ಕೊಂಡು ತಿನ್ನಲ್ಲ, ಮರ್ಯಾದೆಯಿಂದಾನೇ ಬದುಕ್ತಾ ಇದ್ದೀವಿ. ನಿಮ್ಮ ಅಣ್ಣ ನಾನು ಇಷ್ಟಪಟ್ಟು ಲವ್ ಮಾಡಿ ಮದ್ವೆ ಆದ್ವಿ, ಅಷ್ಟೇನೆ. ಅವನೇ ಲವ್ ಮಾಡಿರಲ್ಲ, ನೀನೇ ತಲೆ ಕೆಡ್ಸಿರ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ತೆಗಿ ಸೈಡ್ ಬಿಡು. ನನಗೆ ಸುಸ್ತಾಗಿದೆ, ಜರ್ನಿ ಮಾಡಿ ಸ್ವಲ್ಪ ರೆಸ್ಟ್ ತಗೋಬೇಕು. ನಿನ್ನ ಹತ್ರ ಕತೆ ಪುರಾಣ ಕೇಳ್ಕೊಂಡು ನಿಂತ್ಕೊಂಬಕ್ಕೆ ನನಗೆ ಟೈಮ್ ಇಲ್ಲ. ಯಾಕೆ ಸೀಮಾ ಹಂಗಂತೀಯ? ಬಾ, ನಿನ್ಗೆ ಏನ್ ಮಾಡ್ಕೊಡ್ಲಿ? ಜ್ಯೂಸ್ ಮಾಡ್ಕೊಡ್ಲಾ, ಅಥವಾ ಊಟಕ್ಕೆ ಕೊಡ್ಲಾ, ಅಥವಾ ಟೀ ಕಾಫಿ ಏನಾದ್ರು ಮಾಡ್ಕೊಡ್ಲಾ? ಸರಿಯಾಗಿ ನಾಟಕ ಮಾಡ್ತೀಯ. ನಮ್ಮ ಅಕ್ಕ ನಮ್ಮ ಚಿಕ್ಕಮ್ಮ ಹೇಳಿದ್ಕಿನ್ನ ಡಬ್ಬಲ್ ನಾಟಕ ಮಾಡ್ತಾ ಇದೆಯಾ. ನಿನ್ನ ನಂಬಕ್ಕೆ ನಾನು ಗುಗ್ಗು ಅಲ್ಲ, ನಾನು ಇಂಜಿನಿಯರಿಂಗ್ ಮಾಡಿದ್ದೀನಿ ಗೊತ್ತಾ. ನಾನೇ ನಿನ್ನಂಗೆ ಲೋ ಕ್ಲಾಸ್ ಅಲ್ಲ. ಅಯ್ಯೋ, ನಾನು ಡಿಗ್ರಿ ಮಾಡಿದ್ದೀನಿ ಸೀಮಾ. ನಿಮ್ಮ ಅಣ್ಣ ನಾನು ಜೊತೆಗೆ ಓದೋರು ಗೊತ್ತಾ. ಮಾಸ್ಟರ್ ಡಿಗ್ರಿನೂ ಕಟ್ಟಿ ಪಾಸ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ನಿನ್ನ ಕತೆ ಪುರಾಣ ಹೇಳ್ಬೇಡ ಅಂತ ಹೇಳಿಲ್ವಾ? ಲಾವಣ್ಯ ನೀನು ಯಾಕೆ ಅವಳ ಹತ್ರ ಹಿಂಗೆ ರಿಕ್ವೆಸ್ಟ್ ಮಾಡ್ತಾ ಇದೆಯಾ? ಲಾವಣ್ಯ, ಅತ್ತಿಗೆ ಹತ್ರ ಹೆಂಗೆ ಮಾತಾಡಬೇಕು ಅನ್ನೋದು ಕಾಮನ್ ಸೆನ್ಸ್ ಇಲ್ವಾ ನಿನಗೆ? ಬರೀ ಓದ್ಬಿಟ್ರೆ ಸಾಲದು. ಯಾರ ಹತ್ರ ದೊಡ್ಡವ್ರ ಹತ್ರ ಮರ್ಯಾದೆ ಕೊಟ್ಟು ಮಾತಾಡಬೇಕು ಅನ್ನೋದು ಗೊತ್ತಾಗಬೇಕು ನಿನಗೆ. ಅದ ಮೊದಲನೇ ಸಲ ಅತ್ತಿಗೆನ ಮೀಟ್ ಮಾಡ್ತಾ ಇದೆಯಾ. ಪ್ರೀತಿಯಿಂದ ಮಾತಾಡ್ಸಕ್ಕಾಗಲ್ವಾ ನಿನಗೆ? ಏನು ಈ ಥರ ದೌಲತ್ ಮಾಡ್ತಾ ಇದೆಯಲ್ಲ? ನೀನೇನು ಮೇಲಿಂದ ಬಂದಿದ್ಯಾ? ನೀನು ಹಳ್ಳಿಲಿ ಹುಟ್ಟೆ ಬೆಳೆದಿರೋದೆ, ಈಗ ಟೌನ್ಗೆ ಹೋಗಿ ಇಂಜಿನಿಯರಿಂಗ್ ಮಾಡಿದ್ಯಾ ಅಷ್ಟೇನೆ. ಅಯ್ಯೋ ರೀ, ಬಿಡಿ ಹೋಗ್ಲಿ. ಅವಳಿನ್ನು ಇವತ್ತಾನೆ ಬಂದಿದ್ದಾಳೆ. ನೀವು ಅವಳ ಮೇಲೆ ರೇಗಾಡ್ಬೇಡಿ, ಸುಮ್ಮನೆ ಇರಿ. ಪಾಪ ಅವಳು ಜರ್ನಿ ಮಾಡಿ ಸುಸ್ತಾಗಿ ಬಂದಿದ್ದಾಳೆ, ಸುಮ್ಮನೆ ಇರಿ. ಹಲೋ, ಏನು ಅಲ್ಲ, ನಾನು ಅಂದ್ಕೊಂಡಿದ್ಕಿನ್ನ ಜಾಸ್ತಿನೇ ನಾಟಕ ಮಾಡ್ತಿದ್ಯಾ ನೀನು. ಇದೆಲ್ಲ ನನ್ನ ಹತ್ರ ನಡೆಯಲ್ಲ. ನೀನು ಒಳ್ಳೆಯವ್ರ ಥರ ನನ್ನ ಚೆನ್ನಾಗಿ ನೋಡ್ಕೊಳೋ ಥರ, ನಾದ್ನಿ ಅಂತ ಪ್ರೀತಿಯಿಂದನ ಏನು ಕೇಳಿದ್ದೆಲ್ಲ ಮಾಡ್ಕೊಡೋ ಥರ ಏನೂ ಬಿಲ್ಡಪ್ ಕೊಡಬೇಡ. ನಾನು ಅಷ್ಟಕ್ಕೆಲ್ಲನ ಬೆರ್ಗಾಗೋಳಲ್ಲ. ಗೊತ್ತಾಯ್ತಾ? ಏನ್ ಬೇಕಾದ್ರೂ ಅನ್ಕೋ, ನಾನಂತೂ ಯಾವ್ದು ನಾಟಕ ಮಾಡ್ತಾ ಇಲ್ಲ, ಇದೆಲ್ಲ ರಿಯಾಲೇನೆ.
ಇನ್ನ ಎಷ್ಟೊತ್ತಿಗೆ ನೋಡ್ತೀನೋ ಅಂತ ಅನ್ನಿಸ್ಬಿಟ್ಟಿತ್ತು ಗೊತ್ತಾ. ಮೊಬೈಲಲ್ಲಿ ನಿಮ್ಮ ಅಣ್ಣ ತೋರಿಸ್ತಾ ಇಲ್ಲನ, ರಿಯಲ್ ಆಗಿ ನೋಡ್ಬೇಕು ಮಾತಾಡ್ಸ್ಬೇಕು ಅಂತನ. ನಡಿ ಒಳಿಕೆ. ಸುಮ್ಮನೆ ಇರ್ರಿ. ಏ ನೀನು ಇಷ್ಟೆಲ್ಲನ ಈ ಓವರಾಗ ಅವಳ ಬಗ್ಗೆ ಕೇರ್ ಮಾಡಕ್ ಹೋಗ್ಬೇಡ. ಹಾಂ, ಅವಳು ಒಂಥರ ಇದಿದ್ದಂಗೆ ಯಾರ ಮಾತು ಕೇಳಲ್ಲ ಅವಳು. ಹಾಂ, ಸ್ವಲ್ಪನೂ ಗೌರವ ಕೊಡಲ್ಲ ದೊಡ್ಡವ್ರ ಮಾತಿಗೆ. ಅಲ್ಲ ಇವಾಗಿನ ಬಂದಿದ್ದಾಳೆ, ನೋಡೋಣ ಬಿಡಿ, ಸ್ವಲ್ಪ ದಿನ ಹೋಗ್ಲಿ. ನಾನೇನು ಅಂತನ ಅವಳಿಗೆ ನಾನು ತೋರಿಸ್ತೀನಿ. ಏನೋ ಪಾಪ ಹೊಸ್ದಾಗಿ ಬಂದಿದ್ದಾಳೆ, ನಾವು ಜಗಳ ಮಾಡೋದು ಬೇಡ, ಚೆನ್ನಾಗಿ ಮಾತಾಡ್ಸೋಣ ಅಂತ ಮಾತಾಡಿಸ್ತೆ. ಅವಳು ಈ ತರ ನಡ್ಕೊಂಡ್ರೆ ನಾನು ಇನ್ನೇನ್ ಮಾಡೋಣ, ಸುಮ್ಮನೆ ಆಗ್ತೀನಿ ಅಷ್ಟೇನೆ. ಬನ್ನಿ ಒಳಗೆ ಹೋಗೋಣ. ಅಷ್ಟು ಮಾಡು. ಆಯ್ತಾಯ್ತು ಬಿಡಿ, ಒಂದ್ ದಿವಸ 2 ದಿವಸ ನೋಡೋಣ. ನಾವೇ ಪ್ರೀತಿಯಿಂದ ಮಾತಾಡಿಸ್ಬೇಕು ಮೊದಲು. ಆಮೇಲೆ ಅವರು ರೆಸ್ಪಾನ್ಸ್ ಮಾಡ್ಲಿಲ್ಲ ಅಂತಂದ್ರೆ ಆಮೇಲೆ ನನಗೂ ಗೊತ್ತಿದೆ ಹೆಂಗೆ ಗೌರವ ಕೊಡ್ಬೇಕು, ಹೆಂಗ್ ಮಾತಾಡ್ಸ್ಬೇಕು ಅಂತಾನ. ನಿಮ್ ತಂಗಿ ಅಲ್ವಾ, ಮೊದಲನೇ ಸಲ ಬಂದಿದ್ದಾಳೆ, ನಾನು ಈ ಮನೆಗೆ ಬಂದ್ಮೇಲೆ ಅಂತ ಚೆನ್ನಾಗಿ ಮಾತಾಡಿಸ್ತೆ. ಅದೇ ಅವಳು ರೆಸ್ಪಾನ್ಸ್ ಮಾಡ್ಲಿಲ್ಲ ಅಂದ್ರೆ ನಾನೇನ್ ಮಾಡ್ಲಿ, ಬಿಡಿ ಬನ್ನಿ ಒಳಗೆ ಹೋಗೋಣ. ಹೌದಾ, ಸರಿ ಆಯ್ತು ನಡಿ. ಲವಣ್ಯ, ಏನು ನಿಂದೆಲ್ಲನ ಮುಗೀತಾ ಇಂಜಿನಿಯರಿಂಗ್ ಎಲ್ಲನ? ಹೌದಣ್ಣ ಮುಗೀತು. ನೀನು ಜಾಬ್ಗೆ ಹೋಗ್ತಾ ಇದ್ಯಾ? ಎಷ್ಟು ಕೊಡ್ತಾರೆ ಸ್ಯಾಲ್ರಿ? ಸದ್ಯಕ್ಕೆ ನನಗೊಂದೇ 25,000 ಕೊಡ್ತಿದ್ದಾರೆ. ಯಾವ್ದಾದ್ರು ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡ್ತೀನಿ. ನೋಡೋಣ. ಹಂಗೇನೆ MSc ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ, ಇದ್ರ ಮೇಲೆ ಕರೆಸ್ಪಾಂಡೆನ್ಸಲ್ಲಿ. ಹೌದಾ? ಸರಿ ಆಯ್ತು. ನೀನು ಇಂಜಿನಿಯರಿಂಗ್ ಮಾಡಿದ್ರೆ ನನಗೆ 50,000 ಸಂಬಳ ತಗೋಬೋದಾಯ್ತು. ನನಗೆ ಸ್ಟಾರ್ಟಿಂಗ್ಗೆ 50,000 ಸ್ಯಾಲ್ರಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾನೇ ಹೋಗ್ಲಿಲ್ಲ, ನನಗೆ ಇನ್ನೂ ಸ್ವಲ್ಪ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇದೆ. ಒಂದು 70-80 ಕೊಟ್ರೆ ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ಸ್ವಲ್ಪ ದಿನ ಮನೇಲಿದ್ದು ಹೋಗೋಣ ಅಂತ ಬಂದೆ. ಹೌದಾ? ಬೆಂಗಳೂರಿಗೆ ಹೋದ್ರೆ ಕೊಡ್ತಾರೆ, ಇಲ್ಲಿ ಯಾರು ಅಷ್ಟೊಂದು ಕೊಡಲ್ಲ ಬಿಡು. ನಮಗೆ ಬೆಂಗಳೂರಿಗೆ ಬರಕ್ಕೆ ಇಷ್ಟ ಇಲ್ಲ. ನಿನಗೆ ಬೆಂಗಳೂರೇ ಇಷ್ಟ, ಹಳ್ಳಿ ಇಷ್ಟ ಆಗಲ್ಲ. ನಮಗೆ ಹಳ್ಳಿನೇ ಇಷ್ಟ, ಚೆನ್ನಾಗಿರುತ್ತೆ ಇಲ್ಲೇನೆ. ಚೆನ್ನಾಗಿರುತ್ತೆ ಬಿಡು. ನೀನು ನಿನ್ನೆ ಇವಳ ಲವ್ ಮಾಡ್ತಾ ಇದ್ದಲ್ಲ, ಅದಕ್ಕೆ ತಾನೆ ಇವಳು ಯಾವ ಕಾಲೇಜಿಗೆ ಸೇರಿಲ್ಲ, ಲೋಕಲ್ ಕಾಲೇಜ್ಗೆ, ನೀನು ಅದೇ ಕಾಲೇಜ್ ಸೇರ್ಕೊಂಡು ಇಲ್ಲೇ ಸೈಕಲ್ ಹೊಡಿತಾ ಇದ್ಯಾ. ಬಿಡು ಹೋಗ್ಲಿ. ಸೀಮಾ, ಈಗ ನನ್ನ ಹೆಂಡತಿ ಅವಳು ನಿನ್ಗೆ ಗತಿಗೆ ಆಗ್ಬೇಕು. ಸ್ವಲ್ಪ ಬೆಲೆ ಗೌರವ ಕೊಟ್ಟು ಮಾತಾಡ್ಸೋದು ಕಲ್ತ್ಕೋ. ಬೆಲೆ ಗೌರವನ? ಬೆಲೆ ಗೌರವ ಕೊಡ್ಬೇಕು ಅಂದ್ರೆ ನಮ್ಮ ಅಪ್ಪ ಅಮ್ಮ ನೋಡಿದ ಹುಡುಗಿನ ಮದ್ವೆ ಆಗಿದೆ, ನಾನು ಅತ್ತಿಗೆ ಅಂತ ಬೆಲೆ ಗೌರವ ಕೊಡ್ತಿದ್ದೆ. ನಮ್ಗೆ ಯಾರು ಹೇಳ್ದಲೇನೆ ಓಡೋಗ್ ಮದ್ವೆ ಆಗಿ ಬಂದಿದ್ಯಾ, ನಾನು ಯಾಕೆ ಇವಳಿಗೆ ಬೆಲೆ ಕೊಡ್ಲಿ? ನಾನಂತೂ ಅತ್ತಿಗೆ ಅಂತ ಕರೆಯೋ ಸೀನೇ ಇಲ್ಲ. ನೀನ್ ಅದನ್ನೆಲ್ಲ ಹೇಳಕ್ಕೆ ಬರಬೇಡ, ಸುಮ್ಮನೆ ಹೋಗು. ಹೌದಾ, ಸರಿ, ನಿನ್ನಿಷ್ಟ. ನಿನಗೆ ಈ ಮನೇಲಿ ಊಟ ತಿಂಡಿ ಎಲ್ಲನ ಆಗಬೇಕು ಅಂದರೆ ನಿಮ್ಮ ಅತ್ತಿಗೆ ಹತ್ರ ನೀನು ಚೆನ್ನಾಗಿದ್ರೇನೆ, ಇಲ್ದಿದ್ರೆ ಏನೂ ಇಲ್ಲ. ಅಮ್ಮ ಇವಾಗ ಏನು ಮಾಡಲ್ಲ, ಎಲ್ಲ ಅಡುಗೆನೂ ಲಾವಣ್ಯನೇ ಎಲ್ಲ ಚೆನ್ನಾಗಿ ಮಾಡ್ತಾಳೆ ಗೊತ್ತಾ. ತಿಂಡಿ ಊಟ ಅಡುಗೆ ಎಲ್ಲನ. ಇಲ್ಲಾಂದರೆ ಎಲ್ಲ ನಿನಗೆ ಮೈನಸೆ. ಹುಷಾರು. ಎದುರ್ಸಕ್ ಬರಬೇಡ, ಹೋಗು. ರೀ ಬಿಡಿ, ಕೇಳಿ ಕೇಳಿ ಗೌರವ ತಗೋಬಾರ್ದು, ಅದು ಅವ್ರ ಮನಸ್ಸಿನಲ್ಲಿ ಇರಬೇಕು. ನಡೀರಿ, ನಿಮ್ಗೆ ಊಟಕ್ಕೆ ಕೊಡ್ತೀನಿ. ಲಾವಣ್ಯ, ಅವಳ ಬಗ್ಗೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ, ಅವಳು ಹಂಗೆ ಸ್ವಲ್ಪ ಹೊರಟು. ಸರಿ ಆಯ್ತು. ಸೀಮಾ, ನಿನಗೂ ಊಟಕ್ಕೆ ಕೊಡ್ಲಾ? ಬೇಕಾಗಿಲ್ಲ, ಹೋಗು. ಇಷ್ಟೊಂದು ದೌಲತ್ ಮಾಡೋಳಿಗೆ ನಾನು ಊಟಕ್ಕೆ ಕೊಡ್ತೀನಿ ಅಂತ ತಿಳ್ಕೊಂಡಿದ್ಯೇನು? ಇಷ್ಟೊತ್ತನು ಮರ್ಯಾದೆ ಕೊಟ್ಟು ಮಾತಾಡಿಸ್ತೆ. ಏನೋ ನನ್ನ ನಾದ್ನಿ ಮೊದಲನೇ ಸಲ ಮಾತಾಡಿಸ್ತಾ ಇದೀನಲ್ಲ ಅಂತನ. ಈ ತರ ದೌಲತ್ ಮಾಡಿದ್ರೆ ನಾನು 2ರಷ್ಟು ದೌಲತ್ ಮಾಡ್ತೀನಿ. ನನಗೆ ಗೌರವ ಕೊಟ್ರೆ ನಾನು ಗೌರವ ಕೊಡೋದು ಅಷ್ಟೇನೆ. ಗೊತ್ತಾಯ್ತಾ? ನಾನು ನಿನಗಿನ ಚೆನ್ನಾಗಿ ಓದಿದ್ದೀನಿ, ನಿನಗಿನ ಚೆನ್ನಾಗಿ ತಿಳ್ಕೊಂಡಿದ್ದೀನಿ. ನನಗೂ ಗೊತ್ತಿದೆ, ಬೆಂಗಳೂರು ಎಲ್ಲ ಕಡೆನೂ ಸುತ್ತಾಡಿದ್ದೀನಿ ನಾನು ನಿನ್ಗಿನ ಮಾಡರ್ನ್ ಆಗಿರ್ತೀನಿ ಬೇಕು ಅಂದ್ರೆ. ಆದ್ರೆ ನನಗೆ ಅಷ್ಟೊಂದೇನು ಇಷ್ಟ ಆಗಲ್ಲ. ಹಳ್ಳಿ ಜನಗಳ ತರ ಬೆರ್ತ್ಕೊಂಡಿದ್ರೆ ಸಾಕು, ನೆಮ್ಮದಿಯಾಗಿದ್ರೆ ಅಷ್ಟೇ ಸಾಕು ನಮ್ಗೆ. ನಿನ್ ತರ ಐಫೈ ಜೀವನ ಬೇಕಾಗಿಲ್ಲ ನನಗೆ. ಗೊತ್ತಾಯ್ತಾ? ಅದೇನೋ ಹೇಳ್ತಾರಲ್ಲ, ಸಿಗದೇ ಇರೋ ದ್ರಾಕ್ಷಿನ ಹುಳಿ ಅಂದ್ರು ಅಂತಾನ, ಹಂಗಾಯ್ತು ನಿಮ್ ಕತೆ. ನಿಮ್ಮಂತ ಲೋ ಕ್ಲಾಸ್ ಜನಗಳಿಗೆ ಇಷ್ಟು ನಮ್ಮ ಮನೆ ಅಂತ ಮನೆ ಸಿಕ್ಕಿರೋದೇ ಹೆಚ್ಚು ನಿಮ್ಗೆ. ಅಂತದ್ರಲ್ಲಿ ಹೈ ಕ್ಲಾಸ್ ಆಗಿ ಬದುಕ್ತಾಳಂತೆ. ಹೋಗು ಮುಖ ನೋಡ್ಕೋ ಕನ್ನಡಿಲಿ. ಆಯ್ತು ಕಣೆ, ನೀನ್ ಹಿಂಗೆಲ್ಲ ಹೇಳ್ತಾ ಇದ್ಯಲ್ಲ, ಟೈಮ್ ಬರುತ್ತೆ ನನಗೂ, ಅವಾಗ ಮಾತಾಡ್ತೀನಿ. ನಾನು ಇಟ್ಕೊಂಡು ಊಟ ಮಾಡು. ಇವಳು ನೀನ್ ಮಾತಾಡ್ತಾ ಇದ್ದಾಳಲ್ಲ, ಬಾರಿ ಇದ್ದಾಳೆ ಇವಳು. ಇವಳ ಹತ್ರ ಹುಷಾರಾಗಿರ್ಬೇಕು. ಇವ್ರ ಅಮ್ಮನೇ ಅಷ್ಟೊಂದು ಕಿಲಾಡಿ ಅಂತೆ, ನಮ್ಮ ಅಕ್ಕ ಹೇಳ್ತಾ ಇದ್ಲು. ಇವಳು ಇನ್ನು ಅವಳಿಗಿನ್ನ ಕಿಲಾಡಿ ಆಗ್ತಾಳೆ. ನಾನ್ ನೋಡ್ಕೊಂತೀನಿ ಬಿಡು ಇವ್ರನ್ನೆಲ್ಲನ. ಈ ಮನೆಯಿಂದ ನಿನ್ನ ಎತ್ತಂಗಡಿ ಮಾಡ್ತೀನಿ. ನಾನು ಬೆಂಗಳೂರಿಗೆ ಹೋಗೋದು ನೋಡ್ತಾ ಇರು. ಏನೋ ಒಂದಿಷ್ಟು ಓದಿದ್ದೀನಿ ಅಂತಾನ ಮೆರಿತಾ ಇದೆಯಾ? ನಮ್ಮ ಅಣ್ಣನಿಗೂ ಬುದ್ಧಿ ಇಲ್ಲ, ಇವಳು ಹೇಳ್ದಂಗೆ ಕೇಳ್ತಾನೆ. ನಮ್ಮ ಅಮ್ಮ ಎಲ್ಲೋಯ್ತೋ ಏನೋ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.